ಗ್ಯಾರಂಟಿಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಈಗ 25,000 ಎಕರೆ ಬಿಡದಿಯಲ್ಲಾಗಿರಬಹುದು, ಹೊಸಕೋಟೆ ಬಳಿ ಇರುವಂತಹ ಮತ್ತೆ ಬಿಡಿಎ ಒಂದು ಅಷ್ಟು ಜಮೀನುಗಳನ್ನ ಈಗ ಹರಾಜಿಗೆ ತಂದಿದ್ದಾರೆ ಅನ್ನುವಂಥದ್ದು ಏನ್ ಹೇಳ್ತಿರೋದು? ಇವಾಗ ಅಥೆಂಟಿಸಿಟಿ ಅದ್ರ ಬಗ್ಗೆ ಆಮೇಲೆ ಬರೋಣ. ಒಂದು ಖಾಸಗಿ ಮಾಧ್ಯಮದಲ್ಲಿ ಬಂದಿದೆ, ಇದು ಮಾಧ್ಯಮಗಳಲ್ಲೆಲ್ಲ ಚರ್ಚೆ ಆಗಿದೆ. ಹೊಗೆ ಏನ್ ಹೇಳಿದೆ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನುವಂಥದ್ದು ಸತ್ಯ. ಇವಾಗ ಮೇಡಮ್ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಸರ್ಕಾರ ಬಿಟ್ಬಿಡಿ, ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಅಡ ಇಡೋಕ್ ಶುರು ಮಾಡೋದು ಯಾವಾಗ? ಯಾವಾಗ ಖಾಲಿ ಆಗುತ್ತೆ, ಖಾಲಿ ಆದ ಸಂದರ್ಭ. ಎಕ್ಸಾಕ್ಟ್ಲಿ ಅಲ್ವಾ? ಯಾವಾಗ ಅವರಿಗೆ ಆರ್ಥಿಕ ಸಂಕಷ್ಟ ಸ್ಟಾರ್ಟ್ ಆಗುತ್ತೆ ಆವಾಗ ಚಿನ್ನ ಅಡ ಇಡೋದು ಅಥವಾ ಮನೆ ಅಡ ಇಡೋದು, ವೆಹಿಕಲ್ ಅಡ ಇಡೋದು, ಈ ತರ ಎಲ್ಲ ಜಮೀನು ಅಡ ಇಡ್ತಾರೆ, ಈ ತರದೆಲ್ಲ ಮಾಡ್ತಾರೆ ಅಲ್ವಾ? ಇವಾಗ ಸರ್ಕಾರ ಕೂಡ ಒಂದು ಮನೆ ತರಾನೇ, ದೊಡ್ಡ ಮಟ್ಟದ ಅಷ್ಟೇ ಅಲ್ವಾ? ರಾಜ್ಯವನ್ನು ನಡೆಸ್ತಾರೆ, ಅಲ್ಲಿ ಮನೆಯನ್ನು ನಡೆಸಲಾಗುತ್ತೆ. ಇವಾಗ ಇವರು ಅಡ ಇಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಏನು? ಖಾಲಿ ದುಡ್ಡಿಲ್ಲ ಅಂತ. ಎಸ್, ಸರ್ಕಾರ ದಿವಾಳಿಯಾಗಿದೆ, ಆರ್ಥಿಕ ದಿವಾಳಿಯಾಗಿದೆ. ಆದ್ರಿಂದಾಗಿ ಇವರು ಅಡ ಇಡ್ಲಿಕ್ಕೆ ಹೊರಟಿದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ಇರೋದು 3.17 crore ಆಸ್ಪಾಸು, ಆಯ್ತಾ? ಈ ಸರ್ಕಾರದ ಸ್ಯಾಲ್ರಿಗಳು ಮತ್ತೆ ಇತರೆಲ್ಲ ಖರ್ಚುಗಳು ಹೋಗಿ ಒಂದು 80,000 ಪ್ಲಸ್ ಅಷ್ಟು ಕೋಟಿ ದುಡ್ಡೇನಿದೆ ಅದು ಈ ಡೆವಲಪ್ಮೆಂಟಲ್ ವರ್ಕ್ ಅಂಡ್ ವೆಲ್ಫೇರ್ ವರ್ಕ್ಗಳಿಗೆ ಸಿಗುತ್ತೆ ಅಂತ ನಾನೊಬ್ರು ಆರ್ಥಿಕ ತಜ್ಞರು ಹೇಳಿದ್ದು ಕೇಳಿದೆ. ಇವಾಗ ಇವರು ಏನೊಂದು ಮುಂದಾಲೋಚನೆ, ವಿಷನ್ ಇಲ್ಲದೆ ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ರಲ್ಲ ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಇವರು. ಆದ್ರೆ ಅದಕ್ಕೇನೆ ಇವ್ರು ಘೋಷಣೆ ಮಾಡೋ ಪ್ರಕಾರ ಹೋದ್ರೆ 60-65,000 ಕೋಟಿ ದುಡ್ಡು ಅದರಲ್ಲಿ ಹೋಗುತ್ತೆ. ಅರ್ಥ ಏನು? ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸ ಮಾಡ್ಲಿಕ್ಕಾಗಲ್ಲ, ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕಾಗಲ್ಲ. ಇದು ನಾನು ಹೇಳ್ತಾ ಇರೋದಲ್ಲ, ನೀವು ಮಧ್ಯೆ ಮಾತಾಡಬೇಡಿ. ತುಂಬಾ ಹೊತ್ತು ಮಾತಾಡಿದ್ರೆ ನೀವು ಮಧ್ಯೆ ಮಾತಾಡಬೇಡಿ. ನಾನು ಹೇಳ್ತಾ ಇರೋದಲ್ಲ, ಇವರ ಸರ್ಕಾರದ ಶಾಸಕರುಗಳೇ ಹೇಳ್ತಾ ಇದ್ದಾರೆ ಅಲ್ವಾ? ನೀವು ಮಲ್ಟಿಪಲ್ ಟೈಮ್ಸ್ ನಿಮ್ಮ ಮೀಡಿಯಾದಲ್ಲೇ ಬಂದಿದೆ. ಇವರ ಸರ್ಕಾರದ ಶಾಸಕರು ಹೇಳ್ತಿದ್ದಾರೆ, ನಮ್ಗೆ ನೀವು ಗ್ಯಾರಂಟಿ ಬೇಡ, ನಮ್ಗೆ ನೀವು ಅಭಿವೃದ್ಧಿಗೆ ದುಡ್ಡು ಕೊಡಿ, ನನಗೆ ಕ್ಷೇತ್ರಕ್ಕೆ ಹೋಗಕ್ ಆಗ್ತಾ ಇಲ್ಲ, 1000 ಪ್ರಶ್ನೆ ಕೇಳ್ತಾ ಇದ್ದಾರೆ, ಅನುದಾನ ಬಿಡುಗಡೆ ಮಾಡಿ ಅಂತ. ಇವರ ಶಾಸಕರೇ 10 ಬಾರಿ ಲೆಟರ್ ಬರ್ದಿರೋದು. ಮೊನ್ನಿತ್ತೀಚೆಗೆ ಲಕ್ಷ್ಮಣ್ ಅವರು ಓಪನ್ ಆಗಿ ಇದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅದಾದ ಅಲ್ವಾ? ಆದ್ರಿಂದಾಗಿ ಇವ್ರೇನು ನಾವೇನು ಗ್ಯಾರಂಟಿ ಇದು ವಿರೋಧ ಮಾಡ್ತಾ ಇಲ್ಲ, ಆದ್ರೆ ಇವರು ಮುಂದಾಲೋಚನೆ ಇಲ್ಲದೆ ಮಾಡಿರುವಂತ ಗ್ಯಾರಂಟಿಯಿಂದಾಗಿ ಸರ್ಕಾರಕ್ಕೆ ಹೊರೆ ಆಗ್ತಿದೆ, ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ. ಆದ್ರಿಂದಾಗಿ ಇವ್ರೇನು ಮಾಡ್ತಿದ್ದಾರೆ, ಇತ್ತೀಚೆಗೆ ಮೊನ್ನೆ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು. ಅದಕ್ಕಿಂತ ಹಿಂದೆ ಬಡವರು, ರೈತರು ಬಳಸುವಂತ ಬೀಜದ ಬೆಲೆನ ಜಾಸ್ತಿ ಮಾಡಿದ್ರು, ವಾಣಿಜ್ಯ ತೆರಿಗೆ ಜಾಸ್ತಿ ಮಾಡಿದ್ರು, ಅಬಕಾರಿ ಸೆಸ್ ಜಾಸ್ತಿ ಮಾಡಿದ್ರು, ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದ್ರು, ವಿದ್ಯುತ್ ಬೆಲೆ ಜಾಸ್ತಿ ಮಾಡಿದ್ರು, ಆಸ್ತಿ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದ್ರು, ಗಣಿ ತೆರಿಗೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು. ಇವಾಗ ಇನ್ನೊಂದು ಹಂತಕ್ಕೆ ಹೋಗಿ 25,000 ಎಕರೆನ ಅಡ ಇಡುವ ಲೆವೆಲ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಬಡವರ ಹೆಸರೇಳಿ ಬಂದಂತ ಈ ಒಂದು ಸರ್ಕಾರ ಏನಿದೆ, ಬಡವರ ಬೆನ್ನ ಮೇಲೆ ಬರೆ ಎಳಿತಾ ಇದೆ. ಹಾಗೂ ಈ ಒಂದು ಸರ್ಕಾರ ದಿವಾಳಿಯಾಗಿದೆ, ಆರ್ಥಿಕ ದಿವಾಳಿಯಾಗಿದೆ, ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ ಇವರಿಗೆ. ಇನ್ನು ಇದೇ ತರ ಕಾಂಗ್ರೆಸ್ ಸರ್ಕಾರದ ಆಡಳಿತ ಮುಂದುವರಿತಾ ಹೋದ್ರೆ ಮುಂದೊಂದು ದಿನ ವಿಧಾನಸೌಧವನ್ನು ಅಡ ಇಡಬಹುದು, ಇಡೀ ರಾಜ್ಯವನ್ನು ಅಡ ಇಡುವಂತ ದಿನ ಬರ್ದಿರ್ಲಿ ಅಂತ ಹೇಳ್ಕೊಂಡು ನಾನು ದೇವರಲ್ಲಿ ಬೇಡ್ಕೊಳ್ತೀನಿ.